ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಜೀವರಾಜ್ಗೆ ಗೆಲುವು. ಅಕ್ರಮದ ಆರೋಪದೊಂದಿಗೆ ಚುನಾವಣಾ ಆಯೋಗದ ಮೆಟ್ಟಿಲೇರಿದ ಕಾಂಗ್ರೆಸ್. 2023ರ ಚುನಾವಣೆಯ ಅಂಚೆ ಮತಗಳಲ್ಲಿ ಲೋಪವಾಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇದರನ್ವಯ ಮೇ 2ರಂದು ನಡೆದ ಮರು ಎಣಿಕೆಯಲ್ಲಿ ಜೀವರಾಜ್ 55 ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ. ಮರು ಎಣಿಕೆ ಸಂದರ್ಭದಲ್ಲಿ ಸಿಂಧುವಾಗಿದ್ದ ಮತಪತ್ರಗಳನ್ನು ಅಸಿಂಧುಗೊಳಿಸಲಾಗಿದೆ ಮತ್ತು ಮತಪತ್ರಗಳಿದ್ದ ಬಾಕ್ಸ್ ಹಾಗೂ ಸೀಲ್ ಮೊದಲೇ ತೆರೆಯಲಾಗಿತ್ತು ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮುರೋಳಿಯವರು ಅಂಚೆ ಮತಗಳ ತಿರುಚುವಿಕೆ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 2023ರ ಮತ ಎಣಿಕೆ ವೇಳೆ ಬಿಜೆಪಿಯ ಏಜೆಂಟ್ಗಳಾಗಿದ್ದ ರಾಮಸ್ವಾಮಿ ಮತ್ತು ಸತೀಶ್ ಅವರು ಕಾಂಗ್ರೆಸ್ನಿಂದ ಹಣ ಪಡೆದು ಅಕ್ರಮ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅವರು ಶುಕ್ರವಾರ ವೀರಭದ್ರಸ್ವಾಮಿ ದೇವಾಲಯದ ಮುಂದೆ ಆಣೆ ಪ್ರಮಾಣ ಮಾಡಿದ್ದಾರೆ. ತಪ್ಪಲ್ಲಿ ನಾನು ಭಾಗಿಯಾಗಿಲ್ಲ, ಹಾಗಾಗಿ ಏನು ಹೇಳಿದ್ದಾರೆ ಅದನ್ನ ನಾನು ಭೂತರಾಮ ಸ್ವಾಮಿ ಎದುರುಗಡೆ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ತಪ್ಪು ಎಸಗಿಲ್ಲ. ಅಕಸ್ಮಾತ್ ನಾನೇನೋ ತಪ್ಪು ಮಾಡಿದ್ರೆ ನಾನು ನಾಶ ಆಗಿ ಹೋಗಬೇಕು. ಅದಿಲ್ಲದೆ ನನಗೆ ಸುಖ ಸುಮ್ಮನೆ ಈ ರೀತಿಯ ಅಪವಾದವನ್ನು ಹೊರಿಸಿ ನನ್ನ ಚಾರಿತ್ರವಧೆ ಮಾಡ್ತಾ ಇರೋರು ಯಾರಿದ್ರೆ ನಾನು ಅವ್ರು ಹಾಳಾಗಿ ಹೋಗ್ಲಿ, ನಾಶ ಆಗಲಿ ಅಂತ ಹೇಳಲ್ಲ. ಭೂತರಾಯ ಸ್ವಾಮಿ ನೀನು ನೋಡ್ತಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 2023ರ ಮತ ಎಣಿಕೆ ಪಾರದರ್ಶಕವಾಗಿ ನಡೆದಿದೆ ಮತ್ತು ನಾವು ಯಾವುದೇ ಅಕ್ರಮ ಎಸಗಿಲ್ಲ ಎಂದು ಬಿಜೆಪಿ ಏಜೆಂಟ್ ಸತೀಶ್ ಸ್ಪಷ್ಟಪಡಿಸಿದ್ದು, ಈ ಬೆಳವಣಿಗೆಯು ಮರು ಎಣಿಕೆಯ ಫಲಿತಾಂಶದ ಬಗ್ಗೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.